ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ. ಆತ್ಮೀಯರೇ, ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ OBC ಅಂತ ನಾವು ಇವಾಗ ಕರ್ಕೊಳ್ತೀವಿ. ಮುಖ್ಯಮಂತ್ರಿಯಾಗಿ ನಿರಂತರ 8 ವರ್ಷಗಳವರೆಗೆ ಆಳೆ ರಾಜೀನಾಮೆ ಕೊಟ್ಟು ಸರಳವಾಗಿ ಹೊರನಡೆದ, ಜೊತೆಗೆ ಯಾವುದೇ ಗೊಂದಲವಿಲ್ಲದೆ ಮುಂದಿನ CM ಯಾರು ಎಂಬುದನ್ನು ಸಹ ಘೋಷಿಸಿದ ಸಿದ್ದರಾಮಯ್ಯನವರ ನಡೆ ನಿಜವಾಗಿಯೂ ಶ್ಲಾಘನೀಯ. ಯಾಕೆಂದರೆ ಭಾಳಷ್ಟು ಜನ ನಾವು ಯೋಚಿಸಿದ್ವಿ, ಮೋಸ್ಟ್ಲಿ ಕೊಡಲಿಕ್ಕಿಲ್ಲ ಅಥವಾ ಇದು ನಮ್ಮ ಸದನದಲ್ಲಿ ನಿರ್ಧಾರ ಆಗ್ಬೋದೇನೋ ಮತ್ತೇನೇನೋ ವಿಚಾರಗಳು ಬರ್ತಾಯಿದ್ವು. ಆದರೆ ಇದನ್ನೆಲ್ಲ ಮೀರಿ ಸಿದ್ದರಾಮಯ್ಯನವರು ಒರಿಜಿನಲ್ ನಾನೊಬ್ಬ ವ್ಯಕ್ತಿಯಪ್ಪ, ನಾನು ಮನುಷ್ಯ, ಸಾಕಷ್ಟು ನನಗೆ ಉಪಕಾರ ಆಗ್ಯದ ಈ ಕಾಂಗ್ರೆಸ್ ಪಕ್ಷದಿಂದ. ನಿರಂತರ 8 ವರ್ಷಗಳವರೆಗೆ ನನಗೆ ಅಧಿಕಾರ ಕೊಡ್ತು. ಈಗ ಅದಕ್ಕೆ ಎರಡು ಬಗೆದು ಬೇಡ ಅನ್ನೋ ನೆಲೆಗಟ್ಟಿನಲ್ಲಿ ಅವ್ರು ಮಾಡಿದಂಥ ಒಂದು ದೊಡ್ಡ ಮನಸ್ಸಿನ ಒಂದು ಸ್ಟೇಟ್ಮೆಂಟ್ ರಾಜೀನಾಮೆ ಕೊಡುವಂಥದ್ದಲ್ಲ, ಅದು ಬಹಳ ಮಹತ್ವದ್ದು. ಅಷ್ಟೇ ಅಲ್ಲ, ಗೊಂದಲಕ್ಕೆ ಈಡಾಗದಂಗೆ ನೆಕ್ಸ್ಟ್ DK ಶಿವಕುಮಾರ್ ಅಂತ ಹೇಳ್ಕೊಂಡಿದ್ದು ಸಹಿತ ಅವರನ್ನು ಮೆಚ್ಚುವಂಥ ಕೆಲಸ. ಹೌದು, ಅವ್ರ ಪರ ಇದ್ದಂಥವ್ರು ಇವತ್ತು ಅನೇಕ ಇಡೀ ಒಂದು ರೀತಿಯಿಂದ ನಾವು ಯಾರನ್ನು DK ಶಿವಕುಮಾರನ್ನು ನಾವು ವಿರೋಧಿಪ ಅಂತ ತಿಳ್ಕೊಂಡಿದ್ದೀವೋ, ಇವತ್ತು ಅವರು ಸಹಿತ ಇವತ್ತು ಆ ಭಾವುಕ ಸಮಯ ಅವರು ಅವರಿಗೆ ಆಲಿಂಗನ ಮಾಡೋದಷ್ಟಲ್ಲ, ಕಾಲ ಬಿದ್ದು ಆಶೀರ್ವಾದ ಕೇಳಿದ್ದು ಸ್ಮರಣೀಯ. ಯಾಕಂದ್ರೆ ಅಧಿಕಾರನೂ ಹಂಗಿರ್ತದೆ ರೀ, ಅಧಿಕಾರನೂ ಹುಚ್ಚಂಗಿರ್ತದೆ. ಇವತ್ತು ಸಿದ್ದರಾಮಯ್ಯರು ಅದನ್ನೆಲ್ಲ ಮೆಟ್ಟಿ ಮೇಲೆ ನಿಂತಿದ್ದಾರೆ. ಅದಕ್ಕೆ ಕಾರಣ ಏನಿರ್ಬೋದು ಗೊತ್ತಿಲ್ಲ, ಮೋಸ್ಟ್ಲಿ. ಮತ್ತು ಇನ್ನೊಂದು ಮಾತು ನಾವು ಭಾಳ ಗಮನಿಸ್ಬೇಕು, ಇಲ್ಲಿ ಹೈಕಮಾಂಡಾಗಿ ಅವ್ರಿಗೆ ಹೇಳಲಿಲ್ಲ, ಆದರೆ ಅನಿವಾರ್ಯ ಪ್ರಸಂಗದಲ್ಲೇ ನಿಶ್ಚಿತವಾಗಿ ತೆಗೆದುಕೊಳ್ಬೇಕಪ್ಪ, ನಾವು ನಿಮಗೆ 8 ವರ್ಷಗಳವರೆಗೆ ಮಾಡಿದ್ದೀವಿ, ಈಗ ಪಕ್ಷನ ಉಳಿಸ್ಬೇಕು, ಬೆಳೆಸಬೇಕು, ನೀವು ಕೇಂದ್ರಕ್ಕೆ ಬರಬೇಕು ಅನ್ನುವಂಥ ಒಂದು ಸೌಹಾರ್ದಯುತ ಒಂದು ಮಾತು ನಮ್ಮ ರಾಹುಲ್ ಗಾಂಧಿ ಅವರಿಂದ ಬಂದಿದ್ದು ನಾವು ಗಮನಿಸ್ಬೇಕಾಗಿದೆ. ಆದರೆ ಇನ್ನೊಂದು 15 ದಿನ ಅಂತ ಅವ್ರು ಅಂದಿದ್ದಕ್ಕೆ ಬೇಡ, ನೀವು ರಾಜೀನಾಮೆ ಕೊಡಬೇಕು, ರಾಜ್ಯಸಭೆಗೆ ಬರಬೇಕು ಅಂದ ತಕ್ಷಣ ಆಯಿತು ಅಂತ ಹೇಳಿದವರ ನಾನು ಮಾತು ಕೊಟ್ಟಿದ್ದೀನಿ, ನಾನು ರಾಜೀನಾಮೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂತ ಹೇಳಿಬಿಟ್ರು. ಅಲ್ಲೇ ಅವ್ರಿಗೂ ದಿವಸ ಈ ಪ್ರಮಾಣದಲ್ಲೇ ಈ ರೀತಿಯಾಗಿ ಅವ್ರು ಡಿಸಿಷನ್ ತೊಗೊಳ್ತಾರೆ ಅವ್ರಿಗೂ ಅನಿಸಿರಲಿಲ್ಲ. ಅವ್ರು ಇಲ್ಲಿವರೆಗೆ ಒಂದೇನೋ ಅವರಲ್ಲಿ ಇರ್ಬೋದು ಭಾವನೆ, ನಾವೊಬ್ಬ ಅಹಿಂದ ನಾಯಕ ಅಥವಾ ನಮ್ಮ ಏನಪ್ಪ ಅಂದ್ರೆ ಒಂದು OBC ಜನಸಲುವಾಗಿ ಏನೇನೋ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ರಾಹುಲ್ ಗಾಂಧಿ ಅವರಾದರೂ ಸಹಿತ ಇವತ್ತು OBC SC ST ಜೊತೆಗೆ ಅಲ್ಪಸಂಖ್ಯಾತ ತೆಗೆದುಕೊಂಡಿದ್ದಾರೆ, ನನಗೆ ಇನ್ನೊಂದಿಷ್ಟು ಅವಕಾಶ ಕೊಡ್ಬೋದು ಅಂತ ಎಲ್ಲೋ ಮೂಲೆಯಲ್ಲಿ ಇರ್ಬೋದು. ಅದನ್ನು ಅವ್ರು ಬಾಯಿ ಬಿಟ್ಟು ಹೇಳಿದಾಗ ಅದು ನಿರಾಕರಿಸಿದ್ದು ಮೋಸ್ಟ್ಲಿ ಇವರ ಮನಸ್ಸಿಗೆ ತಗಲೆ, ಬೇಡಪ್ಪ ಸಾಕಷ್ಟಾಗ್ಯದ, ಸಾಕಷ್ಟು ಅನುಭವಿಸಿದ್ದೀನಿ, ಇನ್ನೇನು ಬೇಕಾಗಿಲ್ಲ ಅನ್ನೋದು ತೃಪ್ತ ಭಾವದಿಂದ. ಹೌದು, ಗಂಭೀರ ಆಗಿದ್ದರು, ಅವನಷ್ಟು ನೋವು ಇರಬಹುದು ಅವರಲ್ಲ, ಇಲ್ಲ ಅಂತಲ್ಲ. ಬಂದು ಅಲ್ಲಿ ಚಾರ್ಜ್ ಅವ್ರು ಭೇಟಿಯಾಗಿ ತಮ್ಮ ಅನೇಕೆಲ್ಲ ಇಲ್ಲಿವರು ಸಪೋರ್ಟ್ ಮಾಡಿದಂಥ ಸಚಿವರ ಜೊತೆ ಮಾಡಿ ಕರ್ನಾಟಕಕ್ಕೆ ಬಂದ. ಇವತ್ತು ಅವರು ಆ ಒಂದು ಬೆಳ್ಕೊಡ ಸಮಾರಂಭದಲ್ಲೇ, ಲಾಸ್ಟ್ ಸಮಾರಂಭದಲ್ಲಿ ಸಚಿವರಿಗೆ ನಾನು ಡಿಸಾಲ್ವ್ ಮಾಡ್ತಾಯಿದ್ದೀನಪ್ಪ, ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಂತ ಹೇಳಿದಾಗಂತೂ ಅಲ್ಲಿ ವಾತಾವರಣ ಎಷ್ಟೊಂದು ಭಾವುಕ ಆಗಿತ್ತಪ್ಪ ಅಂತಂದ್ರೆ ಅದು ವರ್ಣಿಸಲು ಅಸಾಧ್ಯ. ಅದೆಲ್ಲ ಪ್ರತಿಯೊಂದು ಘಟನೆ ನೋಡಿದಾಗ ಅನಿಸ್ತಾ ಇತ್ತು, ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ರಪ್ಪ ಒಮ್ಮೆಲೆ ಅಧಿಕಾರ ತ್ಯಾಗ ಮಾಡಿದಾಗ ಅಂತೇಳಿ. ಬಾಹುಬಲಿ ಎತ್ತರಕ್ಕೆ ಬಂದ ನಿಂತರ ಇವರು ಅಂತೇಳಿ. ಯಾಕಂದ್ರೆ ಬಾಹುಬಲಿ ಆದ ಸಹಿತ ಅಣ್ಣನ ಅತಿಯಾದಂಥ ಅವನ ಲೌಕಿಕ ಆಸಕ್ತಿಗಳಿಗೆ ಅಥವಾ ಅವನ ಬೇಡಿಕೆಗಳಿಗೆ ಸೋತು ಕೊನೆಗೆ ಅವನ ಜೊತೆ ಯುದ್ಧ ಮಾಡಿ ಗೆದ್ದರೂ ಸಹಿತ ಕಡೆಗೆ ಇದೆಲ್ಲ ನಶ್ವರಪ್ಪ, ನಾವು ಇದನ್ನ ಬಿಟ್ಟು ಹೋಗಲೇಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಹೇಗೆ ಬಾಹುಬಲಿ ಎತ್ತರಕ್ಕೆ ಬೆಳೆದಿದ್ದರು, ಹಾಗೆ ಇವತ್ತು ಸಿದ್ದರಾಮಯ್ಯನವರು ಸಹಿತ ಭಾಳ ಎತ್ತರದ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಅವರು ಅತ್ಯಂತ ಇನ್ನೊಂದು ಮಾತನಾಡಿ ಗಮನಿಸಬೇಕಾಗ್ಯದ, ನಮ್ಮ ನೆಲ್ಸನ್ ಮಂಡೇಲಾ ಅವರು ಎತ್ತರಕ್ಕೆ ನಾ ಇದನ್ನು ಹೋಲಿಸ್ತಾ ಇದ್ದೀನಿ ತಿಳ್ಕೊಳಕ್ಕೆ ಹೋಗಬಾರ್ದು. ಅಧಿಕಾರ ಬಿಡೋ ಮುಂದೆ ಅವರು ಸಹಿತ ಅಲ್ಲಿ ಅಧ್ಯಕ್ಷಗಿರಿ 2 ಸಲ ಆಗಿದ್ದರು. ಅವರು ನಂತರ ಅದು ಬಿಟ್ಟು ಹೋಗೋ ಮುಂದೆ ತನ್ನ ಮೈ ಮೇಲೆ ಕೋಟನ ಗೂಟಕ್ಕೆ ಹಾಕಿದಾಗ ಎದ್ದು ಹೋಗಿಬಿಟ್ಟಿದ್ರು. ಇದು ಕೆಲವು ವ್ಯಕ್ತಿಗಳಲ್ಲಿ ನಾಯಕರಲ್ಲಿ ಕಾಣುವಂಥ ಗುಣ ಆಗಿದೆ.
ಇಲ್ಲಿ ಇನ್ನು ವಿಮರ್ಶೆ ಮಾಡೋ ದೃಷ್ಟಿಯಿಂದ ಬಂದಾಗ ಇದು ವಿಮರ್ಶೆ ಸಮಯವೂ ಅಲ್ಲ. ಆದರೂ ಸಹಿತ ಒಂದು ಎರಡು ಮಾತೇನಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಅಲ್ಲಿ ಇಲ್ಲಿ ಕೊರತೆಗಳಿರ್ಬೋದು, ತಪ್ಪುಗಳಾಗಿರ್ಬೋದು, ಒಂದಿಷ್ಟು ಏನೋ ಅಧಿಕಾರದಕ್ಕಾಗಿ ಒಂದಿಷ್ಟು ಏನೇನೋ ಆಗಿರ್ಬೋದು ಡಿ ಕೆ ಶಿ ಅವ್ರ ಜೊತೆಗೆ. ಆದರೆ ಇವತ್ತು ಮಾತ್ರ ನಡೆದುಕೊಂಡಂಥ ರೀತಿ, ನಿನ್ನೆ ನಡೆದುಕೊಂಡಂಥ ರೀತಿ ಡಿ ಕೆ ಶಿ ಅವರು ಸಹಿತ ಅವ್ರ ತಲೆಯಲ್ಲಿ ನಮ್ಮ ವಿರೋಧಿ ಭಾವ ಇಲ್ಲ. ಹೈಕಮಾಂಡ್ ಹೇಳಿದ ನೆಕ್ಸ್ಟ್ CM ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಇದು ಸಹಿತ ಭಾಳ ಗಮನಾರ್ಹವಾದಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಒಂದು ದೊಡ್ಡ ವ್ಯಕ್ತಿತ್ವದ ನಮ್ಮ ಈ ಸಿದ್ದರಾಮಯ್ಯನವರು ಹೊರ ನಡೀತಾ ಇದ್ದಾರೆ. ಅದನ್ನು ನಾವು ಬರೀ ಸ್ವೀಕರಿಸೋದಷ್ಟಲ್ಲ, ಈ ಕಾಲಘಟ್ಟ ನೆನ್ಪಿಡ್ಬೇಕಾಗಿದೆ. ನಾವಿವತ್ತು ಅವರು 6000 ಎತ್ತರಕ್ಕೆ ನಿಂತಿದ್ದಾರೆ, ಮತ್ತೊಬ್ಬರಿಗೆ ಹೋಲಿಸುವಂಥ ಅವಶ್ಯಕತೆ ಇರಲಿಲ್ಲ. ಅವ್ರು ತಮ್ಮದೇ ಅಂತ ತಮ್ಮ ಲಿಮಿಟೇಷನ್ದಲ್ಲಿ ಏನೇನು ಸಾಧ್ಯದ, ಕೆಲವೊಮ್ಮೆ ಅನಿವಾರ್ಯವಾಗಿ ಅಡ್ಜಸ್ಟ್ ಆಗಿದ್ದಾರೆ ವ್ಯವಸ್ಥೆ ಜೊತೆಗೆ, ಆಗಲೇಬೇಕಾಗ್ತದೆ. ಯಾಕಂದರೆ ಇವತ್ತು ನೀವು ರಾಜಕೀಯದಲ್ಲಿ ಮುಂದೆ ಹೋಗ್ಬೇಕಾಗಿತ್ತಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಇಡಬೇಕಾ. ಇವತ್ತು ಅನೇಕ ಮಹಾತ್ಮರು ನಾವು ನೋಡಿದಾಗ ಅಲ್ಲೂ ಸಹಿತ ಆರ್ಥಿಕ ಪರಿಸ್ಥಿತಿ ನೋಡಿ ಎಷ್ಟೆಷ್ಟು ಆವತ್ತಿನ ಶ್ರೀಮಂತ ಬಜಾಜ್ ಇರ್ಬೋದು, ಮತ್ತೇನಿರ್ಬೋದು, ಎಂಥಂಥವ್ರು ಇರ್ಬೋದು, ಅವರಿಂದ ಆರ್ಥಿಕ ಸಹಾಯ ಟಾಟಾರವರಿಂದಾಗಿರ್ಬೋದು ಆರ್ಥಿಕ ಸಹಾಯವನ್ನು ಗಾಂಧೀಜಿಯವರು ಪಡೀಲೇಬೇಕಾಗಿತ್ತು. ಪಡೆದ್ರು, ಅದು ಒಳ್ಳೆಯದಕ್ಕೆ ಉಪಯೋಗ ಮಾಡಿದರು. ಆ ದಿಶೆಯಲ್ಲಿ ಮ್ಯಾಕ್ಸಿಮಮ್ ತಮಗೇನಾದರೂ ಆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಇನ್ನು ಮುಂಬರುವ ಈ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಬೃಹತ್ ಚಾಲೆಂಜ್ ಅದು. ಚಾಲೆಂಜ್ ಮೊದಲಿಂದೊಂದು ಹಗರು ಮಾಡಿಬಿಟ್ಟಿದ್ದಾರೆ. ಈ ವಿಶೇಷವಾಗಿ ಹೈಕಮಾಂಡ್ ನೆಲೆಗಟ್ಟಿನಲ್ಲೇ ಹೈಕಮಾಂಡ್ ಇವತ್ತು ನಿಜವಾಗಿ ಹೈಕಮಾಂಡ್ ಆಗಿ ಹೇಳಿಲ್ಲ ಸಿದ್ದರಾಮಯ್ಯನವ್ರಿಗೆ. ಕಮಾಂಡ್ ಇತ್ತಿಲ್ಲ ಅಂತಲ್ಲ, ಆದರೆ ಅಲ್ಲಿ ಆತ್ಮೀಯತೆ, ಪ್ರೀತಿ, ವಿಶ್ವಾಸ. ಯಾಕಂದ್ರೆ ಒಂದು ಕಾಲಕ್ಕೆ ನಿಮಗೆ ಗೊತ್ತದ, ರಾಜೀವ್ ಗಾಂಧಿ ಏರ್ಪೋರ್ಟ್ದಲ್ಲಿನ ನಮ್ಮ ಹಿರಿಯ ನಾಯಕ ವೀರೇಂದ್ರ ಪಾಟೀಲರನ್ನು ಮನೆಗೆ ಕಳಿಸಿದ್ದನ್ನು. ಅದೇ ಕಾಲಕ್ಕೆ ಆಂಧ್ರ ಪ್ರದೇಶದಲ್ಲಿ ಆಂಜನೇಯಪ್ಪ ಅಂತಿದ್ರು, ಆಂಜನೇಯ ಅಂತೇಳಿ ಆಂಜನೇಯಪ್ಪ ಮೋಸ್ಟ್ಲಿ ಅವರನ್ನು ಮನೆಗೆ ಕಳಿಸಿದ್ರು ರಾಜೀವ್ ಗಾಂಧಿ ಅವರು. ಆದ್ರೆ ಅಂಥ ಯಾವುದನ್ನು ಮಾಡಲಾರ್ದು ರಾಹುಲ್ ಗಾಂಧಿ ಇವತ್ತು ತಮ್ಮ ತಂದೆ ದಾರಿನ ಹಿಡಿಲಾರ್ದ ಅವ್ರ ವಿಶ್ವಾಸನ ಉಳಿಸ್ಕೊಂಡು ಸಿದ್ದರಾಮಯ್ಯ ನಾಳೆ, ಯಾಕೆಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ದೊಡ್ಡ ಆಸ್ತಿ. ಇವತ್ತು ಯಾವ ನಾಯಕರು ಉಳಿದಿಲ್ಲ ಕಾಂಗ್ರೆಸ್ನಲ್ಲೇ, ಅವ್ರನ್ನ ಉಳಿಸ್ಕೊಡೋದು ಅಷ್ಟೇ ಮಹತ್ವದ ವಿಷಯ ಇತ್ತು. ಆ ದಿಶೆಯಲ್ಲಿ ಅವರು ಗೆದ್ದಿದ್ದಾರ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತಲೂ ರಾಜಕೀಯವಾಗಿ ತಿಳುವಳಿಕೆ ಉಳ್ಳಂಥವರು, ಸೂಕ್ಷ್ಮಮತಿಯರು, ಸಮಾಜವಾದಿಗಳು ಅನ್ನೋದು ಎರಡು ಮಾತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಲೀಡರ್ ಆಗಿದ್ದು ಇಂದಿರಾ ಗಾಂಧೀಜಿಯವ್ರ ಜೊತೆ ಕೂಡಿ ಬೆಳೆದಿದ್ದು. ಬಟ್ ಇವರು ಸ್ವಂತ ಬೆಳ್ಕೊಂಡು ಬಂದ ಕೊನೆಗೆ ಅನಿವಾರ್ಯ ಪ್ರಸಂಗ ಬಂದಾಗ ಕಾಂಗ್ರೆಸ್ ಜೊತೆ ಕೂಡಿ ಇವತ್ತು ಅಧಿಕಾರವನ್ನು ಅನುಭವಿಸಿದ್ರು. ತಮಗೇನು ಸಾಧ್ಯದ ಅದು ಕೆಲಸನೂ ಮಾಡಿದ್ದಾರೆ. ಆ ಹೊರೆ ಇವತ್ತು ಡಿ ಕೆ ಶಿ ಅವ್ರ ಮೇಲದ. ಈಗಂತೂ ಡಿಸಾಲ್ವ್ ಆಗ್ಯದ ಈ ನಮ್ಮ ಸಿದ್ದರಾಮಯ್ಯ ಕ್ಯಾಬಿನೆಟು. ಇನ್ನು ಯಾರನ್ನು ಕ್ಯಾಬಿನೆಟ್ ತೊಗೊಳ್ಬೋದು, ಏನು ಮಾಡ್ಬೋದು ಸದಷ್ಟೇ ಕೂತೋಲದ. ಆದರೆ ಒಂದನ್ನು ಇಲ್ಲಿ ನೆನಪಿಡ್ಬೇಕಾಗಿದೆ, ಡಿ ಕೆ ಶಿವಕುಮಾರ್ ಅವರು ಹಿಂದಿನ ತಪ್ಪುಗಳಾಗಿರ್ಬೋದು, ಎಲ್ಲರಿಂದ ಆಗ್ತಾ ಇರ್ತದೆ ತಪ್ಪುಗಳು. ಆ ತಪ್ಪುಗಳು ರಿಪೀಟ್ ಆಗೋದಂಗೆ ಕರ್ನಾಟಕಕ್ಕೆ ಬೇಕಾಗಿತ್ತು, ದೇಶಕ್ಕೆ ಬೇಕಾಗಿತ್ತು, ಕಾಂಗ್ರೆಸ್ ಉಳಿಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು RSS ಮತ್ತು BJP ಎದುರಾಗಿ ನಿಲ್ಲುವಂಥ ಏನಾದರೂ ಶಕ್ತಿ ಉಳಿದಿದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ. ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯರಂಥ ನಾಯಕರಲ್ಲಿ ಅನ್ನೋದು ನಾವು ಯಾವುದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಇವರೆಲ್ಲರೂ ಇವತ್ತು ದಿನಕ್ಕೆ ಈ BJP ಅಥವಾ RSS ಎದುರ ಗಟ್ಟಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಕೆಲಸ ಭಾಳ ದೊಡ್ಡದ. ಜೊತೆಗೆ ಡಿ ಕೆ ಶಿ ಅವರು ಸಹಿತ ಜಾತ್ಯತೀತವಾಗಿ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾಗಿದೆ. ಕೇವಲ ತಮಗೆ ಬೇಕಾದಂಥವ್ರು ತಮಗೇನೋ ಕಷ್ಟಗಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಚಿವಗಿರಿ ಕೊಡಲಾರ್ದ ಯೋಗ್ಯರಿಗೆ ಮತ್ತು ಇಲ್ಲಿವರೆಗೆ ಕೆಲಸ ಮಾಡದೇ ಇದ್ದವ್ರನ್ನ ಮನೆಗೆ ಕಳಿಸೋದು ಕೆಲಸ ಆಗಲೇಬೇಕಾಗ್ಯದ. ಜೊತೆಗೆ ಯೋಗ್ಯರಿಗೆ ಒಂದು ಅವಕಾಶ ಕೊಟ್ಟ ಈ ಕ್ಯಾಬಿನೆಟನ್ನು ತಾನು ಒಳ್ಳೆ ಆಡಳಿತ ಕೊಡಬಲ್ಲೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗಿದೆ. ಡಿ ಕೆ ಶಿ ಅವರು ವಿರೋಧಿಗಳು ಸಾಕಷ್ಟು ಇದ್ದಾರೆ. ವಿರೋಧಿಗಳ ಬಗ್ಗೆ ವಿರೋಧ ಭಾವನೆ ಬೆಳೆಸ್ಕೊಳ್ಳಾರದ ಅವರವ್ರ ಯೋಗ್ಯತೆ ತಕ್ಕಂಗೆ ಅವ್ರಿಗೆ ಕೆಲಸ ಕೊಡುವಂಥ ಜವಾಬ್ದಾರಿ. ಜೊತೆಗೆ ಅವ್ರ ಜೊತೆಗೆ ಸಿದ್ದರಾಮಯ್ಯರು ಉಳಿತಾರೆ ಅನ್ನೋದು ಎರಡು ಮಾತಿಲ್ಲ. ಅವರಿಂದ ಸಲಹೆ ಸೂಚನೆ ಪಡ್ಕೊಂಡು ಜೊತೆಗೆ ಇವತ್ತು ನಿಧಾನಕ್ಕೆ ಈ ದೇಶ ಕಂಡಂಥ ಕೆಲವು ನಾಯಕರಲ್ಲಿ ಒಬ್ಬರಾಗುವ ದಿಶೆಯಲ್ಲಿ ಮುನ್ನುಗ್ಗುತ್ತಿರುವಂಥ ರಾಹುಲ್ ಗಾಂಧಿಯವರು ಸಹಿತ ಅವ್ರ ಜೊತೆಯಾಗಿರೋದ್ರಿಂದ, ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಭವ ಇರೋದರಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಉಳಿದ 2 ವರ್ಷ, ಯಾಕಂದರೆ 2022ರಲ್ಲಿ ಚುನಾವಣೆ ಗೆಲ್ಲುವುದನ್ನು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಎದುರಾಳಿಗಳೇನು ಸಾಮಾನ್ಯರಲ್ಲ. ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ SIR ಕರೆಕ್ಟ್ ಅದ, ಸರಿಯಾದ ದಾರಿಯಲ್ಲಿ ಹೋಗ್ತಾರೆ ಡಿಸಿಷನ್ ಕೊಟ್ಟದ. ಇನ್ನು ಅದನ್ನು ಕಾಮೆಂಟ್ ಮಾಡೋದ್ರಲ್ಲಿ ಏನೂ ಅರ್ತಿಲ್ಲ. ಅದರಲ್ಲಿ ಇರುತ್ತಿರುವಂಥ ಏನು ದೋಷ ಇದ್ದೆ ಅವತ್ತು ತಿದ್ದುಕೊಳ್ಳುವಂಥ ಕೆಲಸ ಮಾಡಿಕೊಂಡು
ಎಲ್ಲ ಮತದಾರರು, ಯೋಗ್ಯ ಮತದಾರರು, ಅರ್ಹ ಮತದಾರರಿಗೆ ಮತದಾನ ಹಾಕುವಂಥ ಕೆಲಸವನ್ನು ಅಥವಾ ಒಂದು ಕಾರ್ಯವನ್ನು ಮಾಡಿಸೋದಿಷ್ಟು ಮುಂದುವರೆದ. ಇವತ್ತು ನೋಡ್ರಿ, ಇದು SIR ಇದ್ರು ಕೇರಳದಲ್ಲಿ ಗೆಲ್ಲಕ್ಕಾಗಲಿಲ್ಲ ಬಿ ಜೆ ಪಿಗೆ. ಇದೇ ಇಲ್ಲಿ ನಮ್ಮ ತಮಿಳ್ನಾಡಿನಲ್ಲಿ ಇದು ಗೆಲ್ಲಕ್ಕಾಗಲಿಲ್ಲ. ಅದಕ್ಕಾಗಿ ಇಲ್ಲ ಬರೀ SIR ಗೆಲ್ತಾ ಇದ್ದಾರೆ ಬಿ ಜೆ ಪಿಗರು ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದೊಂದು ಕ್ರಿಯೆ, ಅದನ್ನು ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಂಡು ಕೇರಳದಲ್ಲೇ ಒಳ್ಳೆ ಬುದ್ಧಿವಂತ ಜನ ಇದ್ದರು ಕಮ್ಯುನಿಸ್ಟರು, ಅವರದು ಏನೂ ಆಗದಂಗೆ ತಡೆದ ಬಿ ಜೆ ಪಿ ನಿಲ್ಲಿಡ್ಬೇಕು ಅಲ್ಲಿ ಇಟ್ಟರು. ಒಂದು ವೇಳೆ ಆಗಬೇಕಾಗಿದ್ರೆ ಅಲ್ಲೂ ಆಗಬೇಕಾಯ್ತಲ್ಲ, ಕೇರಳದಲ್ಲೇ ತಮಿಳ್ನಾಡಿನಲ್ಲೂ ಆಗಬೇಕಾಗಿತ್ತಲ್ಲ. ತಮಿಳ್ನಾಡಿನಲ್ಲಂತೂ ಜನ್ಜಿಯಾಗಿ ತಮಗೆ ಬೇಕಾದಂಥ ಯುವ ನಾಯಕನನ್ನು ವಿಜಯನ ಆರಿಸಿದ್ದು ಒಂದು SIR ಏನು ಅದರಿಂದ ಸಾಧ್ಯ ಅಂತ ಹೇಳೋರಿಗೆ ಒಂದು ಉತ್ತರ ಅಲ್ಲದ. ಅದಕ್ಕಾಗಿ ಇವತ್ತು ಭಾಳ ಮಹತ್ವದ ಕೆಲಸ ಏನಪ್ಪ ಅಂತಂದ್ರೆ DK ಶಿ ಅವ್ರ ಮೇಲೆ ಜವಾಬ್ದಾರಿ ಭಾಳ ದೊಡ್ಡದು. ಒಬ್ಬ ದೊಡ್ಡ ನಾಯಕ ಗೆದ್ದು ಹೋಗಿದ್ದಾನೆ, ಆ ವ್ಯಾಕೆನ್ಸಿ ಅದನ್ನು ವ್ಯಾಕೆಂಟ್ ಅದ ಜಾಗ. ಅದಕ್ಕೆ ತಮ್ಮ ವಿರೋಧಿಗಳು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯತೆ ಅದ. ಅವ್ರ ಯೋಗ್ಯತೆ ತಕ್ಕಂಗೆ ಕೆಲಸ ತೊಗೊಳ್ಬೇಕಾಗಿದೆ, ಅವ್ರ ಕೆಲಸ ಆಗ್ಯದ, ಜವಾಬ್ದಾರಿ ಆಗ್ಯದ. ಅದಕ್ಕಾಗಿ ಅದು ಮಾಡ್ತಾರಂತೂ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಜೊತೆಗೆ ಅವರು ವರ್ತಿಸಿದಂಥ ರೀತಿ, ಅವ್ರು ಬೀಳ್ಕೊಡುವಂಥ ರೀತಿ, ಅವರನ್ನು ಆತ್ಮೀಯ ಆಲಿಂಗನ ಅಷ್ಟೇ ಅಲ್ಲ, ಒಬ್ಬ ಗುರುವಿಗೆ ನಮಸ್ಕಾರ ಮಾಡಿದ ರೀತಿ, ಇವೆಲ್ಲ ಗಮನಿಸಿದಾಗ ಇವರು ಸಹಿತ ಒಳ್ಳೆಯ ಆಡಳಿತ ಕೊಡಬಲ್ಲರು. ಮತ್ತು ಹಳೆಯ ದ್ವೇಷನ ಬಿಟ್ಕೊಂಡು ಒಳ್ಳೆಯ ಆಡಳಿತ ನೀಡೋದು ಅನಿವಾರ್ಯ ಇದೆ ಅನ್ನೋದು ಸಹಿತ ಅಷ್ಟ ಮುಖ್ಯದ. ಜೊತೆಗೆ ಸಿದ್ದರಾಮಯ್ಯರ ವಿಶ್ವಾಸನ ಉಳಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಅವ್ರು ತಾವಾಗೆ ಪ್ರೀತಿಯಿಂದ ಬಂದು ಇನ್ನಷ್ಟು ಹೆಚ್ಚು ವರ್ಕ್ ಮಾಡುವಂಥ ಕೆಲಸವನ್ನು ಅವ್ರಿಗೆ ತೆಗೆದುಕೊಳ್ಳೋದು, ಇದೆಲ್ಲರೂ ಇವ್ರು ಮುಂದಿದ್ದಾವ. ಅದಕ್ಕಾಗಿ ಮುಂಬರುವ ಎಲೆಕ್ಷನ್ ಅಂತ ಭಾಳ ಮಹತ್ವದ 2022ರಲ್ಲಿ ಇಲ್ಲಿ ಕಾಂಗ್ರೆಸ್ ಉಳಿಬೇಕಾಗಿತ್ತು ಅಂದ್ರೆ SIR ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಒಳ್ಳೆಯ ಆಡಳಿತ ಕೊಡುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಮತ್ತು ಇನ್ನೊಂದು ಈ ಆರೋಗ್ಯ, ಇವೆರಡಕ್ಕೂ ಫ್ರೀ ಗ್ಯಾರಂಟಿ ಕೊಡುವಂಥ ಒಂದು ದೊಡ್ಡ ಸಾಹಸ ಮಾಡಬೇಕಾಗಿದೆ. ಅದನ್ನು ಮಾಡಿದ್ರಂತೂ ಇನ್ನೂ ದೊಡ್ಡದಾಗ್ತದೆ. ಯಾಕಂದ್ರೆ ಶಿಕ್ಷಣ ಅಂತೂ ಕೇಜ್ರಿವಾಲ್ ಬಯಸಿದಂಗೆ ಇದು ಪ್ರತಿ ಮಗುವಿಗೆ ಸಿಗುವಂಗೆ ಆಗಬೇಕಾಗಿದೆ. PUC ತನಕ 10+2 ತನಕ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗುವಂಥ ದೊಡ್ಡ ಬಹುತರವಾದ ಅಥವಾ ಗುರುತರವಾದ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಉಳಿಬೇಕಾಗಿದ್ರೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ಯದ. ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ಇವತ್ತು ಎಷ್ಟು ನಮ್ಮ ಕರ್ನಾಟಕದಲ್ಲಿ 2,80,000 70,000 ಅದ. ಅವೆಲ್ಲ ತುಂಬಿಕೊಳ್ಳೋ ಜೊತೆಗೆ ಈಗ ತುರ್ತು 70,000 ಶಿಕ್ಷಣ ತುಂಬಿಕೊಳ್ಳುವಂಥ ಕೆಲಸಗಳು ಸಹಿತ ಆಗಬೇಕಾಗಿವೆ. ಇವೆಲ್ಲ ದೊಡ್ಡ ಕೆಲಸಗಳಿದೆ. ಇವೆಲ್ಲ ಮಾಡಿದಾಗ ಮಾತ್ರ 2022ರಲ್ಲಿ ಗೆಲ್ಲಬಹುದೇನೋ. ಇಲ್ಲಾಂದ್ರೆ ನಿಶ್ಚಿತ 2022ರಲ್ಲೇ ನಮ್ಮ ಇವರು ಮೋದಿಯವರು, ಶಾ ಅವರು ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು RSS ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಏನಪ್ಪ ಕ್ಷೇತ್ರಕ್ಕೆ ಹೋಗಿಬಿಟ್ಟಿದಂಥ ಇವರ ಶಕ್ತಿ ಅದರ ನಿಲ್ಲೋದು, DK ಶಿ ಅವ್ರು ಗೆಲ್ಲೋದು ಅಂದುಕೊಂಡ್ರೆ ಸುಲಭ ಇಲ್ಲ. ಯಾಕಂದ್ರೆ ತಾನು ಸೇಮ್ ಆಗ್ತಿರೋ ಅಂತ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು 2023 ಚುನಾವಣೆಯಲ್ಲಿ ಜಬರ್ದಸ್ತಾಗಿ ಪ್ರಚಾರ ಪ್ರಸಾರ ಮಾಡಿದರು. ಅದೇ ರೀತಿಯಾಗಿ ಅವ್ರನ್ನ ಒಳಗೆ ತಕ್ಕೊಂಡು ಮಾಡುವಂಥ ಕೆಲಸ ಈ ಸಲ ಆಗಬೇಕಾದ. ಜೊತೆಗೆ ವಿರೋಧಿಗಳು ಸಹಿತ ವಿಶ್ವಾಸ ತೆಗೆದುಕೊಂಡು ಒಂದು ಸಂಪುಟ ಪುನರ್ರಚನೆ ಮಾಡುವಂಥ ಕೆಲಸ ಅವ್ರ ಮೇಲೆ ಜವಾಬ್ದಾರಿ ಇದೆ. ಆದರೆ ಇಲ್ಲಿ ಅನುಭವಸ್ಥರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ. ಸಿದ್ದರಾಮಯ್ಯ ವಿಶ್ವಾಸ ಮತ್ತು ನಮ್ಮ ಖರ್ಗೆ ಅವ್ರದ್ದು, ಜೊತೆಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಹುಲ್ ಗಾಂಧಿಯವರ ವಿಚಾರ ಚಿಂತನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂಥ ಅದರಲ್ಲೂ ಜಾತ್ಯತೀತವಾದಂಥ ಆಡಳಿತ ಕೊಡೋ ದಿಶೆಯಲ್ಲೇ ಮೋಸ್ಟ್ಲಿ DK ಶಿ ಅವರು ಹೆಜ್ಜೆ ಇಡ್ತಾರೆ ಅನ್ನೋಂಥ ಭರವಸೆ ಭಾಳಷ್ಟು ಜನರಲ್ಲಿ ಇರಬಹುದು. ಆರಂಭದ ಹಂತದಲ್ಲಿ ಕೆಲವೊಂದು ತಪ್ಪುಗಳಾಗಿರ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ಬುದ್ಧಿವಂತರಾಗಿದ್ದಾರೆ DK ಶಿವಕುಮಾರ್ ಅವರು. ಅವರ ಒಂದು ಏನು ವಾಗ್ಜರಿ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಜಾತ್ಯತೀತ ಮನೋಭಾವನೆ ಆಗಿರ್ಬೋದು, ಅವೆಲ್ಲವೂ ಇವತ್ತು ಕಾಂಗ್ರೆಸ್ಗೆ ಹೇಳಿ ಮಾಡಿಸಂಥವಿದ್ದಾವೆ. ಅವ್ರ ಮೇಲೆ ಮೋಸ್ಟ್ಲಿ ಈ ED, IT ಅಥವಾ CBI ದಾಳಿನೂ ಮಾಡಿಸ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಎಲ್ಲ ರಾಜಕಾರಣದಲ್ಲಿ ನಡೆಯುವಂಥ ಕೆಲಸಗಳು ಮತ್ತು ತಮ್ಮ ಎದುರಾಳಿಗಳನ್ನು ಬೆಳೆಸಿಕೊಡೋದಕ್ಕೆ ಯಾವ ಪಕ್ಷವು ಹಿಂದೆ ಮುಂದೆ ನೋಡುವುದಿಲ್ಲ ಮತ್ತು ಅವ್ರು ಬೆಳೆಸೋಕ್ಕೆ ಹೋಗೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಅದೇನಾಗ್ತದೆ ನೋಡೋಣ. ಏನೋ ಆಗಲಿ, ಸಿದ್ದರಾಮಯ್ಯನವರು ಅತ್ಯಂತ ಯೋಗ್ಯವಾಗಿ ಯೋಚನೆ ಮಾಡಿಕೊಂಡು ಮಾನವೀಯ ನೆಲೆಗಟ್ಟಿನಲ್ಲಿ, ಮನುಷ್ಯತ್ವ ನೆಲೆಗಟ್ಟಿನಲ್ಲೇ ತಾವು ಇವತ್ತು ತೆಗೆದುಕೊಂಡಂಥ ಡಿಸಿಷನ್ನ ಭಾಳ ದಿನಗಳವರೆಗೆ ನೆನಪುಳಿಯುವಂಥದ್ದು. ಮತ್ತು ಕೊನೆಯ ಕ್ಷಣದಲ್ಲಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದು ಭಾಳ ಸಂತೋಷ ವಿಷಯ. ಯಾಕಪ್ಪ ಅಂತಂದ್ರೆ ಅಧಿಕಾರಕ್ಕೆ ಬದ್ಧ ಉಳಿತಾರೆ ಅನ್ನೋಂಥದ್ದು ಭಾಳ ಜನ ಮಾತಾಡ್ತಾಯಿದ್ರು. ಕೊನೆಯ ಕ್ಷಣಕ್ಕೆ ಕೇಳಿದ್ರು 15 ದಿನ ಅಂದಾಗ ಎಲ್ಲರೂ ಅದೇ ದಿವಸ ಎಲ್ಲಿಲ್ಲಪ್ಪ ಅಧಿಕಾರ ಬಿಡುವ ಮನುಷ್ಯ ಅಲ್ಲ, ನಾವು ಅನೇಕ ಸಲ ಟೀಕೆ ಮಾಡಿದ್ವಿ. ಬಟ್ ಅದನ್ನೆಲ್ಲ ಇವತ್ತು ಡಿಸ್ಪ್ರೂವ್ ಮಾಡಿ ಇವತ್ತು ಅವರು ಈ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಪದವಿಯಿಂದ ಹೊರಗೆ ಹೋಗ್ತಾ ಇರೋದು ನೋವಿನಲ್ಲ. ಇದು ಪರಿವರ್ತನೆ ಅನಿವಾರ್ಯ, ಬದಲಾವಣೆ ಆಗ್ತಾ ಇರಬೇಕಾಗಿದೆ. ಮತ್ತು ಅದನ್ನು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದು, ಇಲ್ಲ ಇನ್ನು ನೆಕ್ಸ್ಟ್ ಜನ್ರೇಷನ್ ಹೋಗಬೇಕಾಗಿದೆ, ದಯವಿಟ್ಟು ನೀವು ರಾಜೀನಾಮೆ ಕೊಡೋ ಮಾತಿಗೆ
ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಗೊಂದಲನೂ ನಡೆಸಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದಂಗೆ ಅವರ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಅಲ್ಲಿ ಯಾವ ತಿಕ್ಕಾಟಕ್ಕೂ ಅವಕಾಶ ಕೊಡಲಾರ್ದ ಅತ್ಯಂತ ಒಬ್ಬ ಸಂತನಾಗಿ ಹೊರಗೆ ಹೊರಟಿದ್ದ. ಇದು ನಿಜವಾಗಿಯೂ ಮೆಚ್ಚಬೇಕಾಗಿದ್ದು, ನೆನಪಿಡಬೇಕಾಗಿದ್ದು ಅಂತ ಹೇಳ್ತಾ ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು. ಮತ್ತೇನು ಡೆವಲಪ್ಮೆಂಟ್ ಆದರೂ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ನೋಡ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ, ಸ್ವೀಕಾರ ಮಾಡ್ತಾ ಇರ್ರಿ. ಮತ್ತು ಅದೇ ಕಾಲಕ್ಕೆ ಇದನ್ನು ಏನಪ್ಪ ಅಂದ್ರೆ ಎಲ್ಲರೂ ಶೇರ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸಚಿವ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.